ಬಿಪಿಎಲ್ ಕಾರ್ಡ್ ಈ ಹೆಸರಿನಿಂದಲೇ ದೊಡ್ಡ ಸದ್ದಾಗಿತ್ತು. ಕಾರ್ಡ್ ಕಳೆದುಕೊಂಡವರ ಬಿಪಿ ಹೆಚ್ಚಾಗಿತ್ತು. ಆದರೆ ರದ್ದಾಗಿದ್ದ ಕಾರ್ಡ್ಗಳು 2 ದಿನದಲ್ಲಿ ವಾಪಸ್ ಆಗಿವೆ. ಇನ್ನೆರಡು ದಿನದಲ್ಲೇ ಎಲ್ಲರ ಕಾರ್ಡ್ಗಳು ಮತ್ತೆ ಮರಳಲಿವೆ. ಸಾರ್, ನಮ್ಮ ಕಾರ್ಡ್ ರದ್ದಾಗಿದೆ, ರೇಷನ್ ಕೊಡ್ತಿಲ್ಲ, ಆಸ್ಪತ್ರೆಗೆ ಹೋಗೋಕ್ಕೂ ಸಾಧ್ಯ ಆಗ್ತಿಲ್ಲ ಅಂತ ಒಬ್ರು ಪ್ರಶ್ನೆ ಮಾಡಿದ್ರೆ, ಸಾರ್ ಬಿಪಿಎಲ್ ಇದ್ದ ನಮ್ಮ ಕಾರ್ಡ್ ಎಪಿಎಲ್ ಆಗ್ಬಿಟ್ಟಿದೆ ಅಂತ ಮತ್ತೊಬ್ರು ಅಧಿಕಾರಿ ಮುಂದೆ ಅಳಲು ತೋಡಿಕೊಳ್ತಿದ್ರು. ಇದೇ ಸಮಸ್ಯೆ ಆಲಿಸ್ತಿರೋ ಆಹಾರ ಇಲಾಖೆ ಬಿಪಿಎಲ್ ದಾರರಿಗೆ ಕಾರ್ಡ್ಗಳನ್ನ ವಾಪಸ್ ಮಾಡ್ತಿದೆ. ಅಮಾನತುಗೊಂಡಿದ್ದ ಬಿಪಿಎಲ್ ಕಾರ್ಡ್ಗಳಿಗೆ ಮರುಜೀವ. 2 ದಿನದಲ್ಲಿ 95% ಕಾರ್ಡ್ಗಳು ವಾಪಸ್. ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯದ ಉದ್ದಗಲಕ್ಕೂ ಅನರ್ಹತೆ ಹೆಸರಿನಲ್ಲಿ ಬಿಪಿಎಲ್ ಕಾರ್ಡ್ಗಳು ರದ್ದಾಗಿದ್ವು. ಇನ್ನು ಕಳೆದ 6 ತಿಂಗಳಿನಿಂದ ರೇಷನ್ ಪಡೆಯದೇ ಇರೋರ ಕಾರ್ಡ್ಗಳು ಅಮಾನತುಗೊಂಡಿದ್ವು. ಮತ್ತೆ ಕೆಲವರ ಕಾರ್ಡ್ಗಳು ಎಪಿಎಲ್ ಆಗಿ ಬದಲಾಗಿದ್ವು. ಇದರಿಂದ ಜನ ಆಕ್ರೋಶಗೊಳ್ತಿದ್ದಂತೆ ಸೋಮವಾರದಿಂದ ರಿವರ್ಸ್ ಆಪರೇಷನ್ ಶುರುವಾಗಿದೆ. ಆಧಾರ್, ಪ್ಯಾನ್ ಕಾರ್ಡ್, ಐಟಿ ರಶೀದಿ ಮುಂತಾದ ದಾಖಲೆಗಳನ್ನು ಪರಿಶೀಲಿಸಿ ಬಿಪಿಎಲ್ ಕಾರ್ಡ್ಗಳನ್ನು ವಾಪಸ್ ಮಾಡಲಾಗ್ತಿದೆ. ಕಾರ್ಡ್ ಮರಳಿಸಲು ನವೆಂಬರ್ 28ರ ಡೆಡ್ಲೈನ್. ಇನ್ನು ನವೆಂಬರ್ 25ರ ಒಳಗೆ ರದ್ದಾಗಿರೋ ಕಾರ್ಡ್ಗಳನ್ನು ಮರಳಿ ಕೊಡಿ ಅಂತ ಸರ್ಕಾರ ಆದೇಶ ಮಾಡಿತ್ತು. ಆದರೆ ಬರೋಬ್ಬರಿ 1,06,152 ಕಾರ್ಡ್ಗಳು ರದ್ದಾಗಿದ್ವು. ಕಡಿಮೆ ಅವಧಿಯಲ್ಲಿ ಇಷ್ಟೊಂದು ಕಾರ್ಡ್ ಪರಿಶೀಲನೆ ಸಾಧ್ಯ ಇಲ್ಲ ಅಂತ ಅಧಿಕಾರಿಗಳು ಹೇಳಿದ್ರು. ಹೀಗಾಗಿ ನವೆಂಬರ್ 28ರ ಒಳಗೆ ಎಲ್ಲಾ ಕಾರ್ಡ್ ಮರಳಿಸಲು ಹೊಸ ಡೆಡ್ಲೈನ್ ನೀಡಲಾಗಿದೆ. ಆ ಬಳಿಕ ಎಲ್ಲಾ ಕಾರ್ಡ್ದಾರರಿಗೂ ಪಡಿತರ ವಿತರಿಸಲಾಗುತ್ತೆ. ಬೆಂಗಳೂರಿನಲ್ಲಿ 95% ಜನರ ಬಿಪಿಎಲ್ ಕಾರ್ಡ್ಗಳು ವಾಪಸ್ಸಾಗಿವೆ. ಬಿಪಿಎಲ್ ಕಾರ್ಡ್ ಹೊಂದಿರೋ ಸರ್ಕಾರಿ ನೌಕರರಿಗೆ ದಂಡಾಸ್ತ್ರ. ಇನ್ನು ಸರ್ಕಾರದ ಆದೇಶ ಮೀರಿ ಬಿಪಿಎಲ್ ಕಾರ್ಡ್ ಹೊಂದಿದ್ದ ಸರ್ಕಾರಿ ನೌಕರರಿಗೆ ದಂಡ ಹಾಕಲು ಸರ್ಕಾರ ನಿರ್ಧರಿಸಿದೆ. ಕಾರ್ಡ್ನಿಂದ ಪಡೆದಿರೋ ಪ್ರಯೋಜನದ ಆಧಾರದ ಮೇಲೆ ದಂಡ ಹಾಕಲಾಗುತ್ತೆ. ರಾಜ್ಯದಲ್ಲಿ 4,272 ಸರ್ಕಾರಿ ನೌಕರರು ಬಿಪಿಎಲ್ ಕಾರ್ಡ್ ಹೊಂದಿರೋದು ಗೊತ್ತಾಗಿದೆ. ರಾಜಾಜಿನಗರ, ವೈಯಾಲಿ ಕಾವಲ್ನಲ್ಲಿ ಎಲ್ಲಾ ಕಾರ್ಡ್ ವಾಪಸ್. ಅಮಾನತು ಮಾಡಿರೋ ಪಡಿತರ ಚೀಟಿಗಳನ್ನು ಮರುಸ್ಥಾಪನೆ ಮಾಡಲು ಆಹಾರ ಇಲಾಖೆ ಜಂಟಿ ನಿರ್ದೇಶಕರು, ಉಪ ನಿರ್ದೇಶಕರ ಲಾಗಿನ್ನಲ್ಲಿ ಅವಕಾಶ ನೀಡಲಾಗಿದೆ. ಅದರಂತೆ ರಾಜಾಜಿನಗರ ಐಆರ್ಐ ಪಶ್ಚಿಮ ವಲಯದಲ್ಲಿ ಸಸ್ಪೆಂಡ್ ಆಗಿದ್ದ 4,500 ಬಿಪಿಎಲ್ ಕಾರ್ಡ್ ಮರುಸ್ಥಾಪನೆಯಾಗಿವೆ. ವೈಯಾಲಿ ಕಾವಲ್ ಕಚೇರಿಯಲ್ಲಿ 2,774 ಕಾರ್ಡ್ ರಿವೋಕ್ ಆಗಿವೆ. ಇದರ ನಡುವೆಯೂ ಕೆಲ ಫಲಾನುಭವಿಗಳು ಕಾರ್ಡ್ಗಾಗಿ ಇನ್ನೂ ಅಲೆಯುತ್ತಲೇ ಇದ್ದಾರೆ. ಅದು ಗೊತ್ತಿಲ್ದಿರ ತಾಲೂಕು ಆಫೀಸ್ಗೆ ಹೊಟ್ಟೋಗ್ಬಿಟ್ಟು ಅವರು ಸೈನ್ ಮಾಡಿ ಕೊಟ್ಟಿದ್ದಾರೆ. ಅದು ನಮಗೂ ಗೊತ್ತಿಲ್ಲ ಏನು ಮಾಡಿದ್ದಾರೆ ಅಂತ. ಇಲ್ಲಿ ಬಂದಮೇಲೆ ನಾವು ನೋಡ್ತೀವಿ ಎಪಿಎಲ್ ಕಾರ್ಡ್ ಆಗಿಬಿಟ್ಟಿದೆ. ಸೊ ನಮಗೆ ಚೇಂಜ್ ಮಾಡಿಕೊಡಿ ಅಂತ ನಾವು ಕೇಳ್ತಾನೆ ಇದ್ವಿ. ಅಲ್ಲೋದ್ರೆ ಇಲ್ಲೋಗಿ ಅಂತಾರೆ, ಇಲ್ಲೋದ್ರೆ ಅಲ್ಲೋಗಿ ಅಂತಾರೆ. ಅದೇ ನಮಗೆ 4 ತಿಂಗಳಾಯಿತು ರೇಷನ್ ಕಾರ್ಡ್ ಇಲ್ದಿರ. ಮತ್ತು ನಾವು ಏನು ಮಾಡೋದು, ಯಾರನ್ನು ಕೇಳೋದು? ಏಕಾಏಕಿ ಬಿಪಿಎಲ್ ಆಪರೇಷನ್ ಆರಂಭಿಸಿದ ಸರ್ಕಾರ ಸದ್ಯ ಎಲ್ಲಾ ಕಾರ್ಡ್ಗಳನ್ನು ಮರಳಿಸಿದೆ. ಆದರೆ ಕೂಲಂಕಷವಾಗಿ ಪರಿಶೀಲಿಸಿ ಮುಂದಿನ ದಿನಗಳಲ್ಲಿ ತೆರಿಗೆದಾರರು, ಶ್ರೀಮಂತರು ಸೇರಿದಂತೆ ಅನರ್ಹರಿಗೆ ಶಾಕ್ ಕೊಡಲಿದ್ದಾರೆ. ವಿನಯ್ ಕುಮಾರ್ ಕಾಶಪ್ಪನವರ್, ಟಿವಿ9 ಬೆಂಗಳೂರು.